ನನ್ನ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮೀಡಿಯಾದವರು ಸಹ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ರಾತ್ರಿ 11:11 ತನಕ ನನ್ನ ಜೊತೆ ನೀವು ಸಹ ಪಾಲ್ಗೊಂಡು ತುಂಬಾ ಸಹಕಾರ ಕೊಟ್ಟಿದ್ದೀರಿ. ಮೊದಲಿಗೆ ನಿಮ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾತ್ರಿ ತಮ್ಮ ಬಗ್ಗೆ ತಮ್ಮ ಹತ್ರ ಮಾತಾಡಕ್ಕೆ ಸಮಯ ಆಗಿದೆ. ನಾನು ಟೈರ್ಡ್ ಆಗಿದ್ದೆ. ನಮ್ಮನ್ನ ಮನವಿ ಮಾಡಿಕೊಂಡು ಬೆಳಗ್ಗೆ ಮಾತಾಡ ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ಒಂದು ತುಂಬು ಹೃದಯದಿಂದ ನಮಗೆ ಸಹಕಾರ ಕೊಟ್ರಿ. ಇವತ್ತಿನ ದಿನ ರಾತ್ರಿ ನಮ್ಮ ಹುಡುಗರು ಹಂಗೆ ಆಗ್ಬಿಟ್ಟಿದ್ರು, ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ರು. ಅದು 2-3 ಡೇಸ್ ಇಂದ ಸರಿಯಾಗಿ ನಿದ್ದೆ ಇಲ್ದಿರಾ, ತಿಂಡಿ ಇಲ್ದಿರಾ, ಈ ಫ್ಲೆಕ್ಸಿಗಳು ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಟೈರ್ಡ್ ಆಗಿದ್ರು. ಆದ್ರಿಂದ ಇವತ್ತಿನ ದಿನ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡೋಣ, ಒಂದು ಅರ್ಧ ಗಂಟೆ ಡಿಲೇ ಆಯ್ತು. ಅದಕ್ಕೂ ನಾನು ಕ್ಷಮೆ ಕೇಳ್ತಿದ್ದೀನಿ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದೇನಿಲ್ಲ. ನಿನ್ನೆ ನಡೆದಂತ ಕಾರ್ಯಕ್ರಮಕ್ಕೆ ಏನು ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು, ನಮ್ಮ ಆತ್ಮೀಯರು ಏನ್ ಸಹಕಾರ ಮಾಡಿದ್ರು, ಎಲ್ಲ ಬರೆದ್ರು, ಅವ್ರಿಗೆ ಒಂದು ಬಂದಿದ್ರು, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ನಾನು ಇವತ್ತಿನ ದಿನ ಕರೆದಿದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಕೆಲವರಿಗೆ ಅವ್ರು ನನ್ನನ್ನು ನೋಡ್ಬೇಕು, ನನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಪಾಪ ಸಂತೋಷದಿಂದ ಬಂದಿದ್ರು. ಅವ್ರಿಗೆ ಆ ವೇದಿಕೆ ಮೇಲೆ ಬರೋದಕ್ಕೆ ಸುಮಾರು ಒಂದು ಅರ್ಧಕ್ಕರ್ಧ ಜನಕ್ಕೆ ಬರೋಕ್ಕೆ ಅವಕಾಶ ಆಗಿತ್ತು. ಅವರಲ್ಲೂ ಸಹ ನಾನು ಕ್ಷಮೆ ಕೇಳೋದಕ್ಕೆ ಮೊದಲ ಬಾರಿ ನಾನು ಅದನ್ನ ಇಚ್ಛೆ ಪಡ್ತೀನಿ. ಅವ್ರ ಪಾಪ ಅಷ್ಟೊತ್ತಲ್ಲಿ ಬಂದು ವೇದಿಕೆ ಮೇಲೆ ಬಂದು ಸುಮಾರು ಊರಲ್ಲಿ ತಂದು ನನಗೆ ಆಗ್ಬೇಕು ಅಂತಂದು ಪಾಪ ಹಂಗೆ ವಾಪಸ್ ಹೋಗಿದ್ದಾರೆ. ಅವ್ರಿಗೂ ಸಹ ನನ್ನ ಒಂದು ಇದ್ರ ಬಗ್ಗೆ ನಾನೊಂದು ಸಾರಿ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ನನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ನನ್ನ ಸ್ನೇಹಿತರು ಅಂತ ಯಾರು ಹೇಳಲ್ಲ, ನನ್ನ ಸಹೋದರರು ಅಂತ ಹೇಳ್ತೀನಿ. ಎಲ್ಲ ನನ್ನ ಸಹೋದರರು ಅವರ ಮನೆಯ ಒಬ್ಬ ಅಣ್ಣನ ತರ ಎಲ್ಲ ತಮ್ಮೊಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಸದಾ ನೋಡಿರ್ತೀರ ಅವರ ಒಂದು ಹುಮ್ಮಸ್ಸು, ಅವ್ರಿದ್ದಂತ ಒಂದು ಪಟ್ಟಂತ ಕಷ್ಟ, ಅವ್ರು ಪಡ್ತಾ ಇರ್ತಂತ ಶ್ರಮ ನೀವು ಸದಾ ನೋಡಿರ್ತೀರಿ. ಅವ್ರಿಗೂ ಸಹ ಎಲ್ಲ ನನ್ನ ಸಹೋದರಿಗೂ ಸಹ ಇವತ್ತಿನ ದಿನ ನಾನು ಚಿರಋಣಿ ಆಗಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ. ನಾನು ಬರ್ತ್ಡೇ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಇಷ್ಟೇ. ತಾವೇನಾದ್ರು ಕೇಳಂಗಿದ್ರೆ ನಾನು ಅದಕ್ಕೆ ಆನ್ಸರ್ ಇಷ್ಟೇ. ನಾನು ಇಷ್ಟು ಮಾತ್ರ ಕೇಳೋದಕ್ಕೆ ನಾನು ಬಿಟ್ಟು ಮುಂದಿನ ರಾಜಕೀಯ ಪಕ್ಷ ಅನ್ನೋದೇನು ನಾವೇನು ಅನ್ಕೊಂಡಿಲ್ಲ. ನಾವೆಲ್ಲ ಆ ಸಮಯದಲ್ಲಿ ಡಿಸ್ಕಸ್ ಮಾಡೋಣ. ಕೆಲವರು ಎಲ್ಲ ಕೇಳ್ತಾರೆ, ನಮ್ಗೆ ಸಪೋರ್ಟ್ ಮಾಡಿ MLA ಮಾಡಿ ಅಂತ ಅವ್ರು ಕೇಳಿದಾರೆ. ಆದ್ಮೇಲೆ ನನ್ನ ಒಳ್ಳೆ ಸ್ನೇಹಿತ, ಸುಮಾರು 20 ವರ್ಷದಿಂದ ಒಳ್ಳೆ ಸ್ನೇಹಿತ. ಒಂದು ವಾತಾವರಣ ಗೊತ್ತಿಲ್ಲ ಅದು. ಮೊದಲಿಂದ ಹೇಗಿದ್ರು ಹಂಗೆ ಹೀಗೆ ರಾತ್ರಿ ಬದಲಾವಣೆ ಏನಿಲ್ಲ. ಮೊದಲಿಂದ ಹೇಗಿದ್ರು ಹಂಗೆ ಇದೀವಿ. ನಾನು ಒಂದೊಂದು ಗೊತ್ತು, ನಾನು ನನ್ನ ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನ್ ನಂಬಿದವ್ರು ನನ್ನಿಂದ ಹೋಗಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟ ಆಗಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿರ್ಬೋದು. ಅವ್ರೇನಾದ್ರು ಆ ರೀತಿ ತಿಳ್ಕೊಂಡಿರೋದು ಗೊತ್ತಿಲ್ಲ. ನೀವು ಬದಲಾಗಿಲ್ಲ ಸರ್, ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬದಲಾಯಿಸ್ತಾರೆ. ಒಬ್ಬ ಬಹು ಜನ ನಾಯಕನಾಗಿ ಅಲ್ಲ, ನಾನು ನನ್ನ ಅಭಿಮಾನಿಗಳು ಅಪೇಕ್ಷಿಸು ನಾನು ಒಳ್ಳೆ ಒಂದು ಸ್ಥಾನಮಾನದಲ್ಲಿ ನೋಡ್ಬೇಕು ಅಂತ ಆಸೆ ಇರ್ತದಲ್ವಾ, ಅದೇ ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾನೆ. ನಮ್ಮ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು, ನಾವು ಒಂದೇ ಒಂದು ಮಟ್ಟಕ್ಕೆ ಹೋಗ್ಬೇಕು, ನಾವೆಲ್ಲ ಖುಷಿ ಪಡ್ಬೇಕು ಅನ್ನೋದು ಇರ್ತದಲ್ವಾ. ನನಗೆ ಏನೂ ಅಧಿಕಾರ ಇಲ್ದಿರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ ಹೇಳಿ ಖುಷಿ ಪಡಲ್ವಾ? ಅವನಲ್ವಾ? ಒಂದ್ ಮನೇಲಿ ಒಬ್ಬ ದೊಡ್ಡ ಒಬ್ಬ ಅಣ್ಣ ಒಳ್ಳೆ ಪೊಸಿಷನ್ ಹೋಗ್ತಾನೆ, ತಮ್ಮಂದ್ರೆ ಯಾರು ಸಂತೋಷ ಪಡಲ್ಲ. ನೀವೇ ಖುಷಿ ಪಡ್ತಾ ಇರ್ತೀವಿ. ಅದ್ರ ಜೊತೆಯಲ್ಲಿ ನನ್ನ ತಮ್ಮಂದ್ರೆ ಅವ್ರ ಯಾಕೆ ಖುಷಿ ಪಡಲ್ಲ? ಇರ್ಬೋದು, ಅವ್ರ ಆಸೆ ಇರ್ಬೋದು.
ನಾನು ಯಾವ್ದಕ್ಕೂ ದುಡ್ಡು ಕೊಟ್ಟು ಕೆಲಸ ಅಭ್ಯಾಸ ಇಲ್ಲ. ನನ್ನ ನೆಸಿಟಿ ನನ್ನ ಮೇಲೆ ಅಭಿಮಾನ ಇರೋರು, ನನ್ನ ಮೇಲೆ ವಿಶ್ವಾಸ ಇರೋರು, ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಪ್ರತಿಯೊಂದು ವಿಲೇಜ್ ಅಲ್ಲಿ ಅವ್ರವ್ರ ವಿಲೇಜ್ ಹತ್ರ ಅವ್ರವ್ರ ಫ್ಲೆಕ್ಸಿಗೆ ಹಾಕ್ಬಿಡಿ. ನಾನು ಒಂದು ಫ್ಲೆಕ್ಸಿಗೂ ಒಂದು ಪೈಸೆ ಕೊಟ್ಟಿಲ್ಲ. ನಾನು ಯಾವ್ದಕ್ಕೂ ₹1 ಖರ್ಚು ಮಾಡಿಲ್ಲ. ಯಾರು ಬರೋದಕ್ಕೆ ಖರ್ಚು ಮಾಡೋದಿಲ್ಲ. ಆ ರೀತಿ ಖರ್ಚು ಮಾಡ್ಕೊಳ್ತಾ ಖರ್ಚು ಮಾಡೋದಕ್ಕೆ ಕೆಲಸ ಮಾಡೋದು. ರಾಜಕೀಯ ಕಾರ್ಯಕ್ರಮ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಣ್ಣ ತಮ್ಮದ ಕಾರ್ಯಕ್ರಮ. ಅದೇ ಅದಕ್ಕೆ ಯಾಕಂದ್ರೆ ಜನರು 30% ವಾಲಂಟಿಯರ್ ಆಗಿ ಇಷ್ಟೊಂದು ಅಭಿಮಾನ ನಿಮ್ಮ ಮೇಲೆ ಯಾವ ರೀತಿ ಅದು ನಾವು ನಡ್ಕೊಳ್ಳೋದ್ರ ಮೇಲೆ ಇರ್ತದೆ. ನಾವು ಯಾವಾಗ ನಮ್ಮ ಅಭಿಮಾನಿಗಳು ನಾವು ಅವಕಾಶಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವಕಾಶ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ನಮ್ಮ ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾನು ಅದೇ ರೀತಿ ನಡ್ಕೊಂಡು ಬರ್ತೀನಿ. ನಾನು ಮೊದಲಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೀನಿ. ಅಧಿಕಾರ ಅನ್ನೋದು, ಅವಕಾಶ ಅನ್ನೋದು ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನನ್ನ ಅದೃಷ್ಟ. ನಾನು ಅವಕಾಶಕ್ಕೋಸ್ಕರ ನನ್ನ ಸಹೋದರ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ನಾನು ಮುಂದೆ ಏನೋ ಉಪಯೋಗಕ್ಕಾಗ್ತಾರೆ ಅಂತ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ಅವ್ರು ಒಂದೇ ನಾನು ಈ ದಾರಿಯಲ್ಲಿ ಹೋದ್ರೆ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ, ನಾನು ಈ ದಾರಿಯಿಂದ ಈ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೇನೋ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವಕಾಶ ನಾವು ಏನ್ ಹೆಲ್ಪ್ ತಗೊಂಡಿರ್ತಾರ ಅಥವಾ ನಾವು ಹೆಲ್ಪ್ ಆದ ತಕ್ಷಣ ಮರ್ತೋಗ್ತಾರೆ. ರಾಜಕೀಯದಲ್ಲಿ ಆ ರೀತಿ ಇದು ರಾಜಕೀಯ ಗುಂಪಲ್ಲ. ಇದು ಅಣ್ಣ ತಮ್ಮಂದ್ರ ಗುಂಪಿದು, ಸಹೋದರ ಗುಂಪಿದು, ಆತ್ಮೀಯರ ಗುಂಪಿದು. ಕಳೆದ ಚುನಾವಣೆಯಲ್ಲಿ ಶಾಸಕರು ಈಗ ಅವ್ರ ಜೊತೆ ನೀವಿಲ್ಲ. ಅದು ಅವ್ರನ್ನೇ ಕೇಳ್ಬೇಕು ಯಾಕಿಲ್ಲ ಅಂತ. ಅವ್ರು ನನ್ನ ಅವಶ್ಯಕತೆ ಇಲ್ಲ. ಅವ್ರು ಇಲ್ಲ, ನಾನಿಲ್ಲ ಅನ್ಕೊಂಡಿಲ್ಲ. ಅವ್ರು ನಾನಿಲ್ಲ ಅನ್ಕೊಂಡಿದ್ದು ನಾನೇನ್ ಮಾಡಿ. ನಿಮ್ ಬೆಂಬಲ ಸುದ್ದಿ ಅವರು ಇತ್ತು. ಅವ್ರು ಬೆಂಬಲ ಬೇಕಾಗಿತ್ತು, ತಗೊಂಡಿದ್ದಾರೆ. ಬಹುಶಃ ನೆಸಿಟಿ ಇಲ್ಲೇನೋ ಕ್ಯಾಂಡಿಡೇಟ್ನಲ್ಲಿ ನಿಮ್ಮ ಚಿತ್ರೀಕರಣ ಪರಸ್ಪರ ಎಲ್ಲ ಅದೇ ಹೇಳ್ತಿರಲ್ಲ. ಈಗ ಹಿಂದೆ ಇದಾರಲ್ಲ ನಮ್ಮ ಹುಡುಗ, ನನ್ನ ನೋಡಲ್ಲ. ಹಿಂದೆ ಇದಾರ ನಮ್ಮ ಸಹೋದರ ಇವ್ರು ನೋಡಿ ಬರ್ತಾ ಇದಾರೆ ಅಷ್ಟೇ, ನನ್ನಿಂದ ಅಲ್ಲ. ಅವರಿಂದ ನನ್ನ ಹತ್ರ ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಿನ್ನೆ ನಮ್ಮ ನಾವು 3 ಪಟ್ಟಕ್ಕಿಂತ ಹೆಚ್ಚು ಜನ ಬದಲಾಗಿದ್ದಾರೆ. ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಅಭಿಮಾನ ಅಲ್ಲಿ ಬದಲಾಗಿ ಏನಾಗಿಲ್ಲ. JDS ಪಕ್ಷ ಬೆಂಬಲ ಕೊಡ್ತೀನಿ ಅಂತ ಹೇಳಿದವರು ಮನ್ಸಲ್ಲಿ ಇದ್ದವರು, ಮನ್ಸಲ್ಲಿ ಇಷ್ಟ ಇಲ್ದವರು, ಇಷ್ಟ ಇಲ್ದೇ ಇರೋರು, ಕೆಲವರು ಇಲ್ದೇ ಇರೋರು ಬಂದಿರ್ಬೋದು. ಇದು ನಂದೇ ಅಂದಾಗ ಬಂದಾಗ ನಾನು ಜಾಸ್ತಿ ಬಂದಿರ್ತಾರೆ. ಪಕ್ಷ ಅಂತ ಬಂದಾಗ ಈಗ ಈ ಡಿಸಿಷನ್ ತಗೋತಾವಲ್ಲ, ನಮ್ಗೆ ಇಷ್ಟ ಇಲ್ವಲ್ಲ ಅಂತ ಹೇಳಿ ಮನೇಲಿ ಇರ್ತಾರೆ. ಅಲ್ಲಿ ಬಂದಿರುವಂತ ಬಹುತೇಕ ಜನರಲ್ಲಿ ರಾಜಕೀಯವಾಗಿ ನೀವು ಎಲ್ಲಾ ಕಡೆ ಸೇವೆ ಮಾಡೋದು, ಸಮಾಜ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ನಿಮ್ದೊಂದು ರಾಜಕೀಯವಾಗಿ ಒಂದು ಅಧಿಕಾರ ಸಿಕ್ಬಿಟ್ರೆ ಅಂದ್ರು ತಾಲೂಕಿನ ಜನತೆಯಲ್ಲಿ ನಿಮ್ಮ ಅಭಿಮಾನಿಗೆ ಏನೋ ಒಂದು ಬಹಳಷ್ಟು ದೇವ್ರ ನೋಡೋಣ, ದೇವ್ರ ಅವಕಾಶ ಕೊಡ್ಬೇಕಲ್ಲ. ನಮ್ಗೆ ನಮ್ ಪ್ರಯತ್ನ ಅನ್ನೋದು ಇರ್ತದೆ. ಭಗವಂತ ಏನ್ ಡಿಸೈಡ್ ಮಾಡ್ತಾ ಇರ್ತದಲ್ಲ. ಕಳೆದ ಹಲವು ಚುನಾವಣೆಗಳಲ್ಲಿ ನಿಮ್ಮ ಅರ್ಥ, ನಿಮ್ಮ ಬೆಂಬಲ ಯಾರು ಸಿಗುತ್ತೆ ಅವ್ರು ಕಡಾಖಂಡಿತವಾಗಿ ಗೆದ್ಕೊಂಡೇ ಬರ್ತಾ ಇದ್ದಾರೆ ಸರ್. ನೀವು ರಾಜಕೀಯವಾಗಿ ಎದ್ದು ಮಾಡೋದಕ್ಕಿಂತ ಜನರು ನಿಮ್ಮೇಲೆ ಇರಿಸಿರೋ ಪ್ರೀತಿ ಬಹಳಷ್ಟು ನಾಗರದಷ್ಟಿದೆ ಸರ್. ಅಂತ ಬೆಂಬಲ ಸುಮಾರು ಜನಕ್ಕೆ ಸಿಕ್ಕಿರ್ಬೋದು, ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರ್ಬೋದು. ನಂದೊಂದು ಪಾಲಿಸಿ ಇದೆ. ನನಗಾಗ್ಲಿ ನನ್ನ ಬೆಂಬಲಿಗರಾಗ್ಲಿ ಅಲ್ಲಿ ಯಾವುದೇ ಒಂಥರ ಸಣ್ಣ ಅವಮಾನ ಆದ್ರೂ ಸಹ ಆ ವ್ಯಕ್ತಿ ನನಗೆ ಅಲ್ಲ, ನನ್ನ ಫಾಲೋಯರ್ಸ್ ನನ್ನ ನಂಬಿರತಕ್ಕಂಥ ನನ್ನ ಸಹೋದರ ಸ್ವಲ್ಪ ಅಗಲವಾಗಿ ಮಾತಾಡಿದ್ರು ಸಹ ನಾನು ಅಂತ ಒಂದು ಲೀಡರ್ ಯಾವನೇ ಆಗ್ಲಿ ನಾನು ನೀವೇ MLA ಬೆಳಿಗ್ಗೆ ಭಗವಂತ ಏನ್ ಡಿಸೈಡ್ ಮಾಡ್ತಾರೋ, ಇಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಜನ ಏನ್ ಡಿಸೈಡ್ ಮಾಡ್ತಾರೋ ಅವ್ರ ಆದ್ರೂ ಕೂಡ ಜನ ಯಾರು ಸೇರ್ಸಿದ್ದಂತಲ್ಲ, ಯಾಕೆ ಬಂದಿದ್ದೀರಿ ಅಂತ ಅವ್ರನ್ನೇ ಕೇಳ್ಬೇಕಾಗಿತ್ತು. ಯಾರವರು ನನ್ನ ನಿತೇಶ್ ಇದೆ, ಯಾವುದೇ ಪಕ್ಷ ಇರ್ಬೋದು. ಯಾವ್ದೋ ಪಕ್ಷದಾಗ ನಾವು ಹೋದಾಗ ನನ್ನ ಜೊತೆ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ಬೋದು. ಆದ್ರೆ ನಂದೊಂದು ಬಂದಾಗ ಎಲ್ಲಿರ್ತಾರೆ ಅವರು? ನಂದೊಂದು ಬಂದಾಗ ಎಲ್ಲಿರ್ತಾರೆ? ನಾವು ಸುಮಾರು ಸಾರಿ ಕೊತ್ತೂರು ಮಂಜು ಸಪೋರ್ಟ್ ಮಾಡಿದೀವಿ, ಸಮೃದ್ಧಿ ಮಂಜು ಸಪೋರ್ಟ್ ಮಾಡಿದೀವಿ. ಅದಕ್ ಮುಂಚೆ ಇವ್ರಿಗೆ ದೊಡ್ಡ ಸಪೋರ್ಟ್ ಮಾಡಿದೀವಿ. ನಾವು ಮಾಡಿದಾಗೆಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ. ಅವ್ರು ಮಾಡ್ತಾ KH ಮುನಿಯಪ್ಪನವ್ರು ಸಪೋರ್ಟ್ ಮಾಡಿದಾಗ ಅವ್ರು ನಮ್ಮ ಜೊತೆಲಿ ಬಂದವ್ರೆ. M ವೆಂಕಟಪ್ಪನವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ.
ಆಲೂರು ಶ್ರೀನಿವಾಸ್ ಅವ್ರು ಮಾಡಿದಾಗಲೂ ನನ್ನ ಜೊತೆ ಬಂದಿದ್ದಾರೆ. ಸರಿ, ನಿಮ್ಗೆ ನಿಮ್ಮ ಅಭಿಮಾನದಿಂದ ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಟ್ರೆ ಯಾಕೆ ಬೆಂಬಲನೇ ಯಾಕೆ ಕೊಡ್ಬೇಕು? ಅವರೇ ನಮ್ಗೆ ಕೊಳ್ಳೇವಿ, ನಾನೇ ಯಾಕೆ ಅವ್ರು ಕೊಡ್ಬೇಕು? ನಾನೇ ನಾವೇ ನೋಡಿ ಕೂತಿರೋ ದುಡಿಯಕ್ಕ ಅದಕ್ಕೆ ಕತ್ತಿಲ್ಲ. ನಮ್ಮಿಂದ ಉಪಯೋಗ ಪಡೆದಿರೋ ಅವ್ರು ಬಂದು ದುಡಿಲಿ ಬಿಡಿ. ಬೆಂಬಲ ಕೊಡಲ್ಲ. ಏನು ನಮ್ಮ ಕಾರ್ಯಕ್ರಮ ನಮ್ಮ ಬೆಂಬಲಿಗರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಬೆಂಬಲನೂ ಕೊಡ್ಬೋದು, ಬೆಂಬಲನೂ ಕೇಳ್ಬೋದು. ಎಲ್ಲಾ ಪಕ್ಷಗಳು ನೋಡಿದ್ದೀವಿ. ಈಗ ನಿಮ್ದೇ ಒಂದು ಸ್ವಂತ ಪಕ್ಷ ಕಟ್ಪಾದ ಅಷ್ಟು ಶಕ್ತಿ ನನಗಿಲ್ಲಲ್ಲ. ಪಡೆ ಇದ್ದಲ್ಲ. ಜನ ಇದ್ದಾರೆ, ಪಕ್ಷ ಕಟ್ಟೋ ಶಕ್ತಿ ನನಗಿಲ್ಲ, ಆಲೋಚನೆ ನನಗಿಲ್ಲ. ನಿನ್ನೆ ಒಂದು ಬೆಳವಣಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೆಂಬಲ ಕೊಡಿ. ನಮ್ಮ ಆತ್ಮೀಯ ಸಹೋದರರು, ನನ್ನ ಸ್ನೇಹಿತರು ತಪ್ಪೇನಿದೆ. ನಮ್ಮ ಮೇಲೆ ಗೌರವ ಇದೆ, ನಮ್ಮ ಮೇಲೆ ಅಭಿಮಾನ ಇದೆ, ಬಂದಿದ್ದಾರೆ. ನನ್ನ ಮೇಲೆ ಅಭಿಮಾನ ಇರೋರಿಗೆ ಬಂದಿದ್ದಾರೆ, ತಪ್ಪೇನಿದೆ. ಅಭಿಮಾನ ಇಲ್ಲದಿರೋರು ಬಂದಿಲ್ಲ. ಸಹಾಯ ಮಾಡಿದ್ರಲ್ಲ, ಸಹಾಯ ಕೊಟ್ಟಿದ್ದಾರಲ್ಲ. ಯಾರು ಈಗ ಪದೇ ಇರ್ತಾರೆ ನೋಡು, ಅದೇ ಹೇಳ್ತಾರೆ. ನಾನು ಅವ್ರ ಅವಕಾಶ ತೀರೋಯ್ತಲ್ವಾ, ಅವ್ರಿಗೆ ನಾನೇ ಕೇಳ್ಬೇಕು? ಜನನೇ ಹೇಳ್ತಾರೆ, ಸಮಯ ಬಂದಾಗ ಜನನೇ ಹೇಳ್ತಾರೆ, ನಾನೇ ಕೇಳ್ಬೇಕು. ಅಂದ್ರೆ ವಿವಿಧ ಪಕ್ಷಗಳು ಲೀಡರ್ಸ್ ಎಲ್ಲ ಹೌದು, ನಿಜಾನೇ. ಅದು ನಿಮ್ಗೂ ಗೊತ್ತು, ದೇವರು ಹೋಗ್ತಾರೆ. ಇನ್ನೊಂದು ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ತಮಗೆ ಬಹಿರಂಗವಾಗಿ ಆಹ್ವಾನ. ಅವ್ರ ಅಭಿಮಾನ, ಅದು ಅವ್ರ ಅಭಿಮಾನ. ಅಂದ್ರೆ ನೀವು ನಾನು ಯಾಕೆ ತೀರ್ಮಾನ ತಗೋಬೇಕು? ನಾನು ಇದುವರೆಗೂ ರಾಜಕೀಯವಾಗಿ ನಾನು ತೀರ್ಮಾನ ತಗೊಳ್ಳುವಾಗ ನನ್ನ ಇತ್ತೀಚೆಗೆ ಕೇಳಿದ್ರೆ ನಾನು ಯಾವತ್ತೂ ತೀರ್ಮಾನ ತಗೊಂಡಿಲ್ಲ. ಕೆಲವೊಂದು ಸಮಯದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋಂಥ ಟೈಮಲ್ಲಿ ನನಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವ್ರಿಗೆ ಹೇಳಿದೆ, ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಡಿಸಿಷನ್ ತಗೊಳ್ತಾ ಇದ್ದೀರಿ, ಯೋಚನೆ ಮಾಡಿ. ಇಲ್ಲಣ್ಣ, ಇದೊಂದು ಸರಿ ಇರೋಣ, ಸರಿ ನಿಮ್ ಇಷ್ಟ, ನಿಮ್ ಇಷ್ಟ, ಒಂದೇನಿಲ್ಲ, ನಾನೇ ತೀರ್ಮಾನ ಅಂತಲ್ಲ. ನೀವು ಹೇಳ್ತೀನಿ, ನಿಮ್ಮ ಬಾರಿ ನಾನು ಬರ್ತೀನಿ. ಅವ್ರು ಹೇಳ್ದಂಗೆ ಹೋಗಿರೋದು ಅಷ್ಟೇ. ನಾನು ಒಟ್ಟಾರೆ ಮುಂದೆ ನಿಮ್ಮ ರಾಜಕೀಯ ನಡೆ ಆಫ್ ಮಾಡಿದೆ. ತುಂಬಾ ದಿನ ಇದೆಯಲ್ಲ, ರಾಜಕೀಯದಿಂದಾನೇ ನಾವ್ ಯಾರು ಜೀವನ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇರೋರೆಲ್ಲ ಕಷ್ಟಪಟ್ಟು ಅವರು ಸ್ವಂತ ಕೆಲಸ ಮಾಡ್ಕೊಂಡಿದ್ದಾರೆ. ನಮ್ಗೆ ಶ್ರೀನಿವಾಸ ಇದ್ದಾರೆ, ಇವ್ರ ಹತ್ರ 300-400 ಜನ ಕೆಲಸ ಮಾಡ್ತಾರೆ. ಸುಮಾರು 300-400 ಜನಕ್ಕೆ ಊಟ ಹಾಕ್ತಾ ಇದ್ದಾರೆ, ಕುಟುಂಬಗಳಿಗೆ. ಜನಕ್ಕಲ್ಲ, 300-400 ಕುಟುಂಬಗಳಿಗೆ ಊಟ ಕೊಡ್ತಾ ಇದ್ದಾರೆ ಅವ್ರ ಹತ್ರ. ಅವ್ರದ್ದೊಂದು ಗಾರ್ಮೆಂಟ್ಸ್ ಇದೆ, ಎಕ್ಸ್ಪೋರ್ಟ್ ಕಂಪನಿ ಇದೆ, ಎಲ್ಲ. ಈ ಮುಳಬಾಲ್ ತಾಲೂಕು ಹೋದ್ರೆ ಒಂದು 50 to 60% ಮೆಂಬರ್ಸ್ ಅಲ್ಲಿದ್ದಾರೆ. ರಾಜಕೀಯ ನಿಮ್ಮನ್ನು ನಂಬ್ಕೊಂಡು ಬರ್ತಾರೆ. ಅವರು ರಾಜಕೀಯದಿಂದ ಬದುಕ್ತಾ ಇಲ್ಲ. ಅವ್ರು ಎಲ್ಲ ಸ್ವಂತ ಇರೋದು ಬದುಕ್ತಾಗ ಯಾವ ರಾಜಕೀಯ ಯಾವನಿಂದ ಒಂದು ಪೈಸೆ ಆಕ್ಸೆಸ್ ಇಲ್ಲ, ಯಾವನಿಂದ ಒಂದು ಪೈಸೆ ಕೋಸ ಕೈ ಹೋಗಿಲ್ಲ. ಈಗ ನೀವು ರಾಜಕೀಯ ರಾಜಕೀಯ ಬಿಟ್ಟೋಗಿಲ್ವಲ್ಲ, ರಾಜಕೀಯ ಅದೇ ಹೇಳ್ತಾರ. ನಾನು ಸಮಯ ಬಂದಾಗ ಯೋಚನೆ ಮಾಡ, ಸಮಯ ಬಂದಾಗ ಯೋಚನೆ ಮಾಡುವ. ಇಲ್ಲ ಒಬ್ರು ಸಪೋರ್ಟ್ ಮಾಡ್ಬೇಕಾ, ಇಲ್ಲ ಅವ್ರು ಸಪೋರ್ಟ್ ತಗೋಬೇಕಾ ಅನ್ನೋದು ಸಮಯ ಇದೆಯಲ್ಲ. ಎರಡನೇದು ಮಾಡ್ಬೋದಲ್ಲ ನೀವು. ನೋಡೋಣ. ನಿಮ್ಮಂತವರೆಲ್ಲ ಸಹಕಾರ ಸಿಕ್ಕಿದ್ರೆ ಯೋಚನೆ ಮಾಡೋ ತಪ್ಪಿದೆ. ಎರಡನೇದು ನೀವು ತಗೋಬೋದಲ್ಲ. ಅಲ್ಲ, ನಿಮ್ಮಂತವ್ರೆಲ್ಲರೂ ಸಹಕಾರ ಸಿಕ್ಕಿದ್ರೆ ನೋಡಿ ಯೋಚನೆ ಮಾಡೋ ತಪ್ಪಿದೆ. ಈಗ ಗ್ರಾಮ ಪಂಚಾಯತ್ ಇರೋದು ತಿಳಿಸ್ತೀರಾ, ಇಲ್ಲ ಇಲ್ಲ ಮಾಡ್ತೀರಾ, ನಿಮ್ಗೆ ಯಾವ್ದು ಸಾಮಾನು ಬರಲ್ಲ. ಗೆಲ್ಲಿಸ್ದವನೇ ಇರಲ್ಲ, ಎಲ್ಲ ತನಕ ಕಾಲು ಇಡ್ತಾರೆ, ಕೈ ಇಟ್ಕೊಳ್ತಾರೆ, ನಮ್ ಗುರುಗಳು ಅಂತಾರೆ, ದೇವ್ರು ಅಂತಾರೆ. ನೀವು ರಾಜಕೀಯ ಸಪೋರ್ಟ್ ಮಾಡದೇ ಇದ್ರೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ, ನಾವು ಸತ್ತೋಗ್ತೀವಿ, ನನ್ಗೆ ಇಷ್ಟು % ಶುಗರ್ ಇದೆ, ನಾನು ಬದುಕೋದೇ ಇಲ್ಲ, ನಾನು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಇಲ್ಲ? ಗೆದ್ದ ಮೇಲೆ ಅದೆಲ್ಲ ಬರ್ತೋಗಿರ್ತಾರೆ. ಏನ್ ಮಾಡೋದು? ಅವಕಾಶ ಕೊಡೋದಲ್ಲ, ವಿಶ್ವಾಸನೇ ಇರಲ್ಲ. ಎಲ್ಲ ಕಾಯಿಲೆ ಆಗ್ಲಿಕ್ಕೆ ಹೌದು, ಅಧಿಕಾರ ಬರೋವರೆಗೂ ದೇವಸ್ಥಾನಗಳು ಬಂದು, ಅಣ್ಣ ನಾನು ಸತ್ತೋಗ್ತೀನಿ, ನನ್ಗೆ ಇಷ್ಟು ಶುಗರ್ ಇದೆ, ನಾನು ಬದುಕಲ್ಲ, ನಾನು ಬದುಕದೆ, ನಾನು ಯಾರು ತಪ್ಪು ಮಾಡಲ್ವಾ, ತಪ್ಪು ಮಾಡದೆ ತಿದ್ಕೊಳಕ್ ಅವಕಾಶ ಕೊಡಲ್ವಾ, ಯಾರು ತಪ್ಪು ಮಾಡಿಲ್ಲ ಅಣ್ಣ, ನಿಮ್ ಕಾಲು ಹಿಡ್ಕೊಳ್ತೀವಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಏನೋ ಒಂಥರ ಕರ್ಗೋಗ್ತಾ ಇದೆಯೋ, ಇನ್ನ ಸತ್ತೋಗ್ತಾನಪ್ಪ, ಯಾಕಪ್ಪ ಯಾಕಂತ ಸತ್ತೋಗ್ತಾ ಇದೆ. ನಮ್ಮ ಮನಸ್ಸು ಸ್ವಲ್ಪ ವೀಕ್, ಅದರಲ್ಲಿ ನಾವು ಕರ್ಗೋಗಿರ್ತೀವಿ. ಏನ್ ಮಾಡೋದು? ಅವ್ರ ಬಗ್ಗೆ ಇಷ್ಟೆಲ್ಲ
ಆ ವ್ಯಕ್ತಿ ಒತ್ತ ವ್ಯಕ್ತಿ ಜಾಸ್ತಿ ಇದಾರೆ. ಒಬ್ರು ಅಂತ ಯಾಕೆ ಹೇಳಿ, ಅದ್ರಲ್ಲಿ ಒಬ್ಬರು ಒಬ್ರು ಹೆಸರು ಯಾಕೆ ಹೇಳ್ಬೇಕು, ಜಾಸ್ತಿ ಇದಾರೆ ಅಂತ ಹೇಳಿ. ನಿಮಗ್ ಗೊತ್ತಲ್ಲ, ನಿಮಗ್ ಗೊತ್ತಲ್ವಾ, ನೀವೇ ಸುಮಾರು ಸರಿ ಒಂದು ಎಲೆಕ್ಷನ್ ನನ್ನ ಜೊತೆ ನೀವು ಜೊತೆ ತಿರ್ಗಾಡಿದಿರಲ್ಲ, ನಿಮ್ಗೆ ಗೊತ್ತಲ್ವ ಯಾರು ಅಂತ. ನೀವೇ ಯೋಚನೆ ಮಾಡಿ ಯಾರು ಇರ್ಬೋದು ಅಂತ. ಗೊತ್ತಿಲ್ಲ, ನೀವು ಸುಳ್ಳು ಗೊತ್ತಿಲ್ಲ, ಸುಳ್ಳು ಯಾರು ಹೇಳಲ್ಲ. ನೋಡಿ, ಗೊತ್ತಿಲ್ಲ ಅಂತ ನೀವ್ ಹೇಳಿದ್ರೆ ನೀವು ಸುಳ್ಳು ಹೇಳ್ತಾರೆ, ನಾನು ಸುಳ್ಳು ಹೇಳ್ತೀನಿ. ಹೌದಲ್ವಾ, ಹೇಳ್ತೀರಲ್ವಾ, ಚುನಾವಣೆಯಲ್ಲಿ ನನ್ನ ಅವಶ್ಯಕತೆ ಇತ್ತು, ಅವ್ರನ್ನ ಸಪೋರ್ಟ್ ತಗೊಂಡಿದ್ದಾರೆ. ಅವ್ರ ಕೆಲಸ ಮುಗಿದು ದಳ ಸೇರ್ಕೊಂಡಿದ್ದಾರೆ, ಬೇಡ ಅನ್ಕೊಂಡಿದ್ದಾರೆ. ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಕೆಲವ್ರನ್ನ ಬೆಳಿಬೇಕಲ್ಲ, ಅವ್ರ ಅದೃಷ್ಟ, ಪಾಪ ಅವ್ರು ಆಗಿರ್ತಾರೆ. ಬೇರೆಯವ್ರನ್ನ ಈಗ ನೀವು ಎಲೆಕ್ಷನ್ ಕೆಲವರು ಫೇಸ್ ಮಾಡಿದ್ದೀರಾ, ಆಗ ಅವರೇ ನಿಮ್ಮ ಬೆನ್ನಿಗೆ ಹೆಚ್ಚುವರಿ ಹಾಕಿರ್ತಾರ. ಹೌದು ಹೌದು, ನಾನ್ ಹೇಳ್ತಾ ಇರೋದಂದ್ರೆ ನಮಗಿಂತ ಜಾಸ್ತಿ ನಮ್ಗೆ ಮೀಡಿಯಾದವ್ರು ಗೊತ್ತಾಗ, ನಾನು ಇಲ್ಲಿರ್ತಕ್ಕಂಥ ಎಲ್ಲಾ ಫೇಸ್ಗಳು ನನಗೆ ಐಡೆಂಟಿಫೈ ಫೇಸೆ. ನಿಮ್ಮನ್ನೆಲ್ಲಾ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀನಿ, ಎಲ್ಲಾ ಕಡೆ ನೋಡ್ತಿರ್ತೀನಿ, ನಿಮ್ ನ್ಯೂಸ್ ಎಲ್ಲ ನೋಡ್ತೀನಿ. ನನಗಿಂತ ಜಾಸ್ತಿ ಮಾಹಿತಿ ಇರ್ತದೆ. ನಾನ್ಯಾಕೆ ಈಗ ನಾನು ಹೇಳ್ತಾ ಇರೋದು, ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಸೇರಿದ್ದೀನಿ. ನಾನು ಒಬ್ಬರ ಬಗ್ಗೆ ಕಾಮೆಂಟ್, ಒಬ್ಬರ ಹೆಸರು ಕಾಮೆಂಟ್ ಮಾಡೋ ಅವಕಾಶ ಬಂದಾಗ, ಸಮಯ ಬಂದಾಗ ಹೇಳ್ತೀನಿ ಅವ್ರು ಏನೇನ್ ಮಾಡಿದ್ದಾರೆ. ನಾನು ಒಂದು ಸ್ಪೂನ್ ಅಲ್ಲಿ ಒಂದು ತಿಂಗಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿನ್ಸಿದ್ದೀನಿ ಸ್ಪೂನ್ ಅಲ್ಲಿ. ನಾನ್ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಹೋಗ್ಬಿಟ್ರೆ, ಟಿಫನ್ ಮಾಡ್ಬಿಟ್ಟು ಮನೆ ಅಲ್ಲಿಗೆ ಹೋದ್ರೆ ಅವ್ನು ಊಟ ಮಾಡಲ್ಲ, ಅವ್ನು ಏನ್ ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಊಟ ತಿನ್ಸ್ಬಿಟ್ಟು ಮತ್ತೆ ರಾತ್ರಿ ಬಂದು ಮನೆಗೆ ಊಟ ಮಾಡಿ ಮಲಗಿದ್ದೀನಿ. ಅವ್ನು ಕೂಡ ನಾನು ತಪ್ಪು ಮಾಡ್ತಾನೆ. ಯಾವನ್ನು ನಾನು ಮೋಸ ಮಾಡಿದ್ರು, ಯಾವನ್ನು ಉದ್ಧಾರ ಆಗಲ್ಲ. ನಾನು ದೇವ್ರ ಮಟ್ಟಿದ್ದೀನಿ, ನಾನು ವಿದೇಶಿ ಮಟ್ಟಿದ್ದೀನಿ, ನಾನ್ ನಂಬಿದ್ದೀನಿ ಅಂದ್ರೆ ಅದು ನಂಗೆ ಕಾನ್ಫಿಡೆನ್ಸ್ ಇಲ್ಲ, ಉದ್ಧಾರ ಆಗೋದೇ. ಎಲ್ರು ಅದ್ರಲ್ಲಿ ಎಲ್ರು ಸೇರ್ಬೇಕು. ಯಾರ್ಯಾರು ಅನ್ವಯಿಸ್ತಾರೆ, ಯಾರ್ಯಾರ ಕೆಲಸ ಮಾಡಿದ್ರು ಎಲ್ಲರೂ ಆಗ್ತದೆ. ಯಾರು ಮಾಡಿದ್ರೆ ಅವ್ರಿಗೆ ಹಾಗೆ ಆಗ್ತದೆ. ಅಭಿಮಾನಿಗಳು ನಿಮ್ಮ ಹಿಂದೆ ನಾವು ಕಿಂಗ್ ಮೇಕರ್ ಆಗಿ ಇರ್ತೀರಾ, ಅಥವಾ ನಿಮ್ಮ ಅಭಿಮಾನಿಗಳ ಇಷ್ಟು ದಿವಸ ನನ್ನ ಅನುಮಾನ ಕಿಂಗ್ ಮೇಕರ್ ಹತ್ರ ಬಂದಿಲ್ಲ. ಬಹುಶಃ ಅವ್ರು ಕಿಂಗ್ ಮಾಡ್ಬೇಕು ಅಂತ ಹೋಗೋಣ, ತಪ್ಪೇನಿದೆ. ನಿಮ್ಗೆ ಒಳ್ಳೆ ಸ್ಥಾನ ಸಿಗ್ಬೇಕಂತ ತುಂಬಾ ಆಸೆ ಇದೆ. ಮಾಡೋಣ, ತಪ್ಪೇನಿದೆ. ನಿನ್ನೆ ಒಂದು ವಿಷಯ ಸರ್, ಎಲ್ರೂ ಹೂನಾರ ಹಾಕಿದ್ರು, ಟೋಪಿ ಮಾತ್ರ ಇಟ್ಕೊಂಡಿಲ್ಲ. ಕಾರಣ ಏನು? ಟೋಪಿ ಇಟ್ಕೊಳಕ್ಕೆ ಹಾಕಿದ್ರೆ ಕೂದು ಕೂದು ಸ್ಟೇಟ್ ಹೋಗ್ಬಿಡ್ತಾರೆ. ಈಗ ಹೊಡಿಬೇಕಾದ್ರೆ 4 ಟೋಪಿ ಹಾಕ್ತಾರೆ. ಕೂದಲು ಏನಾಗ್ತದೆ, ಕೂದಲು ಇರೋದೇ ಕಡಿಮೆ, ಸೆಟ್ ಮಾಡಿರ್ತೀವಿ ತಲೆಗೆ. ನೆಕ್ಸ್ಟ್ ಜಾಸ್ತಿ ಕೂದಲು. ಅದು ಏನ್ ಲಾಜಿಕ್ ಅಂದ್ರೆ ಎಲ್ಲರೂ ನಿಮ್ಗೆ ಟೋಪಿ ಹಾಕ್ತಿದ್ದಾರೆ, ಟೋಪಿ ಹಾಕ್ಬೋದಲ್ಲ. ರಾಜನಾದ ಮೇಲೆ ನಾನು ಟೋಪಿ ಇದು ಪೇಟ ಹೊಡಿತೀನಿ, ಉದ್ದೇಶ ನನಗಿರ್ಲಿಲ್ಲ. ನನಗೆ ಯಾರು ಟೋಪಿ ಹಾಕಕ್ಕಾಗಲ್ಲ. ನನ್ನ ದೇವ್ರೆಲ್ಲ ಅನುಕೂಲ ಕೊಟ್ಟಿದ್ದಾರೆ. ನನ್ನ ಹಿಂದೆ ನನ್ನ ನಂಬಿದವರು, ನನ್ನ ಪ್ರಾಣ ಕೊಡುವಂತ ಜನ, ಎಲ್ಲಾ ರೀತಿ ಜನನೇ ನನ್ನ ಹತ್ರ ಇದ್ದಾರೆ. ನನ್ಗೆ ಯಾರು ಟೋಪಿ ಹಾಕಕ್ಕಾಗಲ್ಲ. ಸಮಯಕ್ಕೆ ಸ್ವಲ್ಪ ಮೋಸ ಮಾಡ್ಬೋದು. ಅವ್ರ ತಲೆಗೆ ನನ್ನನ್ನು ಕಳ್ಕೊಳ್ಳೋದ್ರಿಂದ ಅವ್ರು ಟೋಪಿ ಹಾಕೊಳ್ತಾರೆ ಹೊರತು ನನಗೆ ಟೋಪಿ ಹಾಕಕ್ಕಾಗಲ್ಲ. ಅವ್ರಿಗೆ ನಷ್ಟ ಇರ್ತಾರೆ ಹೊರತು ಅದರಿಂದ ನನಗೆ ನಷ್ಟ ಆಗಲ್ಲ. ಮರ್ತಿರುವ ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಅದು ಯಾರೇ ಆಗಲಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಾಗ ಮರೆಯೋದು, ಅವ್ರು ಹೊಟ್ಟೆಗೆ ಅನ್ನ ತಿನ್ನೋನಲ್ಲ, ಮಣ್ಣು ತಿನ್ನೋರಿಗೆ ಆ ಬುದ್ಧಿ ಇರ್ತದೆ. ಒಂದು ಯಾರೇ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವನು ನಿಂತ್ಕೋಬೇಕಪ್ಪ, ಕಷ್ಟದಲ್ಲಿ ನಾನು ಸಹಾಯ ಮಾಡಿದಾನೆ, ಅವನಿಗೆ ಋಣ ಇರಬೇಕು. ನಾನು ಒಂದು ಒಳ್ಳೇದ್ ಮಾಡದೇ ಇದ್ರೆ ಹೋಗ್ಲಿ, ಕೆಟ್ಟದ್ದು ಮಾಡೋದು ನಾನು ಆ ರೀತಿ ಬರ್ತೀನಿ. ಆ ರೀತಿ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ, ನನ್ನ ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡೋದು ಇಲ್ಲ. ನನ್ನ ಬೆಳ್ಕೊಂಡು ಬಂದಿರೋ ಅದೇ ರೀತಿನ, ನಮ್ಮನ್ನ ನಾನು ಬೆಳೆಸಿರೋದು ನಮ್ಮ ಮನೆಯವರು ಅದೇ ರೀತಿ. ನಮ್ಮ ಹುಡುಗರಿಗೂ ನಾನು ಅದೇ ಹೇಳೋದು. ಸ್ವಲ್ಪ ಪ್ರಕಾಶ್ ಕೂಡ ಅವರ ಅಹಿಂದ ನಾಯಕ, ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ನಾಯಕ ಅಂತ ಅನ್ಕೊಳ್ಳೋದ್ರಿಂದ ಅಹಿಂದ ನಾಯಕ ಅಂತ ಕಟ್ಕೊಳ್ಳೋದ್ರಿಂದ ನಿಮ್ಮ ಶ್ರಮ. ನಾನು ಅಹಿಂದ ನಾಯಕ ಅಂತ ಹೇಳೋದಕ್ಕಿಂತ ನಮ್ಮ ಹಿತೈಷಿಗಳ ನಾಯಕ ಅಂತ ಹೇಳೋದು ಯಾವುದೇ ಸಂದರ್ಭ. ನಮ್ಮ ಹಿತೈಷಿಗಳು ನಮ್ಮ ನಾಯಕ ಅಂತ ಹೇಳ್ತಾರೆ. ಅಹಿಂದ ನಾಯಕ ಅಂತ ಹೇಳ್ತಾರೆ. ನಾನು ಬೇರೆ ಸಮುದಾಯದವ್ರು ಯಾರಿಗೂ ನಾನು ಬಿಡೋದಿಲ್ಲ.
ಇಲ್ಲಿ ಸಹ ಕೊಡ್ತಿದಾರೆ ಎಲ್ಲ ಸಮುದಾಯದವರು, ಬರೀ ಹೆಂಗಸರು ಇದ್ದಾರೆ, ಎಲ್ಲ ಸಮುದಾಯದವರು ಇಲ್ಲ. ನೀವು ಗೆಲ್ಸಿರೋದು ಬಿಟ್ಟು ನಮ್ಮ ಜೊತೆ ಕೆಲವರು ಆತ್ಮ ಸ್ನೇಹಿತರು ಅವರು ನಿಮ್ಮ ಜೊತೆ ಬಿಟ್ಟು ನಿಮ್ಮ ಪಾಪ ಗೊತ್ತಿಲ್ಲ, ಅವ್ರಿಗಿನ್ನ ಒಳ್ಳೆ ಸ್ಥಾನಮಾನ ಸಿಗ್ತಾರೆ, ಇಲ್ಲ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಅವ್ರದ್ದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತೀನಿ, ಅವ್ರದ್ದು ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ನಾನು ಒಂದೇ ಹೇಳ್ತೀನಿ, ನಾನ್ ತಪ್ಪು ಮಾಡಿದ್ರೆ ತಪ್ಪೆ, ನನ್ನ ಜೊತೆಲಿರೋರು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ತಪ್ಪೆ. ಒಬ್ಬ ಬಡವರಿಗಾಗಿ ಇನ್ನೊಬ್ಬ ಹೇಳಲು ಒಟ್ಟೆ ಬೇಕು ಮಾಡುವ, ಯಾರ್ಯಾರು ಹೇಳ್ತಾ ಏನಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ ಆ ಏರಿಯಾದಲ್ಲಿ, ಆ ಲೋಕಲ್ ಅಲ್ಲಿ ನೀವು ಕೂರಿಸ್ಬಿಟ್ಟು ಸ್ವಲ್ಪ ಅಲ್ಲಿ ಕೂರಿಸ್ಬಿಟ್ಟು ಅಮಾಯಕರಾದ ಜನ ನೀವ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅಂತ ಲೋಕಲ್ ಅಲ್ಲಿ ಹೋಗಿ ಯಾರ್ಯಾರು ಹೋಗ್ತಾ ಏನಂತ ಕೇಳಿ, ಏನಮ್ಮ ಇಂಥ ಲೀಡ್ ಇದಾರಲ್ಲ ಪರ್ಸನಲ್ ಆಗಿ ಕೇಳಿ, ಇಂಥವ್ರು ಇದಾರಲ್ಲ ಇದರಿಂದ ನಿಮ್ಗೆ ಏನೇನ್ ಅನುಕೂಲ ಆಗಿದೆ, ಇಲ್ಲ ಏನೇನ್ ತೊಂದರೆಗಳಾಗಿದೆ, ಏನೇನ್ ತೊಂದರೆಗಳು ಆಗ್ತಾ ಇದೆ ತಿಳ್ಕೊಳ್ಳಿ. ಇದನ್ನ ಒಂದು ಇಂಟರ್ನಲ್ ಅಂತ ಕೆಲಸ ಮಾಡಿ ಹಿಡಿಯೋದು. ಎಷ್ಟು ಜನ ಸಫರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಯ ಬಂದಾಗ, ವೇದಿಕೆ ಸಿಕ್ಕಿದಾಗ ಅದೇ ಸ್ಪಾಟ್ ಅಲ್ಲಿ, ಅದೇ ಜಾಗದಲ್ಲಿ, ಅವ್ರ ಏರಿಯಾದಲ್ಲಿ ಹೇಳ್ತೀನಿ ನಾನು. ಎಲೆಕ್ಷನ್ ಟೈಮ್ ಅಲ್ಲಿ ಒಬ್ಬ ಮುಸ್ಲಿಂ ಮುತುವಲಿ ಇದ್ದಾನೆ ಬೈಕಲ್ಲಿ, ಆತನ ಹೋಗಿ ಕೇಳಿ ಮುತುವಲಿನ, ಏನಪ್ಪಾ ನಿನ್ ಕತೆ, ಏನೆಲ್ಲೆಲ್ಲ ಅನ್ಯಾಯ ಆಗಿದೆ, ಏನೇನಾಗಿದೆಯಾ, ನಿಮ್ ಮನೆ ಬೀದಿಗೆ ಬಂದಿದೆಯಲ್ಲ, ಏನಾಯ್ತು ಅಂತ ಕೇಳಿ ಅವ್ರನ್ನ ಪರ್ಸನಲ್ ಆಗಿ ಕೇಳಿ, ಕ್ಯಾಮ್ರಾ ತಗೊಂಡು ಹೋಗ್ಬೇಡ, ನಿಮ್ ಆತ್ಮ ಸಾಕ್ಷಿ ಹೋಗಿ ಕೇಳಿ. ಈ ರೀತಿ ಸುಮಾರು ಜನ ಇದ್ದಾರೆ, ಕೇಳಿ. ಹೊಟ್ಟೆಗೆ ಅನ್ನ ಕೊಡ್ತಾ ಇರೋರು ಯಾರು, ಇನ್ನು ಅನ್ನ ಕಿತ್ಕೊಳ್ತಾ ಇರೋರು ಯಾರು ಅಂತ ಅಲ್ಲಿ ಕೇಳಿ. ಚುನಾವಣೆಗಳು ಬಂದಾಗ ಅವಕಾಶಗಳು ಬರ್ತವೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಪ್ಕೊಳ್ಳೋದಲ್ಲ. ಅವಕಾಶ ಹಿಂದೆ ಇರುವಾಗ, ಅವ್ರು ಕಷ್ಟದಲ್ಲಿರುವಾಗ ಆವಾಗ ಬರ್ತದೆ, ಅವನು ನಿಜವಾದ ಮನುಷ್ಯತ್ವ ಇರೋದು ಮನುಷ್ಯ. ನಿಮ್ಮ ಆಜ್ಞೆ ನಿಮ್ಮ ಊಟ ಯಾರು ಅವ್ರು ಯಾರು ಅವ್ರು ಲೀಡ್ರು, ಒಂದು ಪಕ್ಷದಿಂದ ಲೀಡ್ರು. ಹೌದು, ಅವ್ರಿಗೆ ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ. ನಾನು ಯಾರಿಗೂ ಹೇಳಿಲ್ಲ, ನಾನು ಹೇಳ್ತೀವಿ, ನಾನು ಯಾರಿಗೂ ಕರೆದಿಲ್ಲ, ಬನ್ನಿ ಅಂತ. ವಾಲಂಟಿಯರ್ ಬಂದಿಲ್ಲ, ಬರ್ಬೋದಾಗಿತ್ತು, ಅವ್ರು ಬರ್ಬೇಕು ಅಂತಿದ್ರೆ ಬರ್ಬೋದಾಗಿತ್ತು. ಇನ್ನೊಂದು ಗೊತ್ತಾ ನಿಮ್ಗೆ, ಅವ್ನ ಜೀವಮಾನದಲ್ಲಿ ಅವ್ನು ನನ್ನ ಬರ್ತ್ಡೇಗೆ ಬಂದೇ ಇಲ್ಲ. ಅವ್ನ ಜೀವಮಾನ ಅದೇ ಹೇಳ್ತಾರದು, ಬಂದೇ ಇಲ್ಲ. ಬಂದಿದ್ದಾನ ಅವನು, ಯಾಕಂದ್ರೆ ಅವ್ನ ಅವಕಾಶ ಬೇಕಾದಾಗ. ಅವ್ನ ಜೀವನದಲ್ಲಿ ಒಂದು ಹೂವನ್ನು ಕೊಟ್ಟಿಲ್ಲ ನನ್ನ ಬರ್ತ್ಡೇಗೆ. ಅಧಿಕಾರಕ್ಕಿಂತ ನಾಯಕತ್ವ, ಪ್ರೀತಿ, ವಿಶ್ವಾಸಕ್ಕೆ ಬಲ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ, ಅದ್ರ ಬಗ್ಗೆ ಗೊತ್ತೇನೆ. ನಮ್ಗೇನ್ ಅಧಿಕಾರ ಇದೆ? ಅಧಿಕಾರಕ್ಕೆ ಯಾಕೆ ಬಂದ್ರು? ಅದನ್ನ ಹಾಕಿ. ನೀವು ಎಲ್ಲಾ ಪೊಲಿಟಿಷಿಯನ್ಸ್ ಮೀಟಿಂಗ್ ಹೋಗಿರ್ತೀವಿ, ಪೊಲಿಟಿಷಿಯನ್ಸ್ ಮೇಲೆ ಎಲ್ಲರೂ ಮೀಟಿಂಗ್ ಹೋಗ್ತೀವಿ. ನಾನ್ ಪಂಚಾಯತ್ಗಳಿಗೆ ಟಾರ್ಗೆಟ್ ಮಾಡಿ ಇಷ್ಟು ಜನ ಕರ್ಕೊಂಡು ಬರ್ಬೇಕು, ಇಂಥ ಕರ್ಕೊಂಡು ಬರ್ಬೇಕು, ಇಷ್ಟು ಜನ ಸೇರ್ಬೇಕು, ನಾನು ಯಾರಿಗೂ ಟಾರ್ಗೆಟ್ ಕೊಡೋದು ನನಗೆ ಶಕ್ತಿನಿಲ್ಲ, ನಾನು ಕೇಳೋದು ಯಾರಿಲ್ಲ, ನಾನು ಹೇಳೋದು ಕೇಳೋದಿಲ್ಲ. ವಾಲಂಟ್ರಿಯಾಗಿ ಬಂದಿದ್ದ ಜನ, ವಾಲಂಟ್ರಿಯಾಗಿ ಏನ್ ಒಂದು ಬರ್ತ್ಡೇ ಪ್ರೋಗ್ರಾಮ್ ಇತ್ತು, ಏನೇನ್ ಪ್ಲಾನ್ ಇದೆ ಅಂತ ಅವ್ರಿಗೆ ಸಾಯಂಕಾಲ ಗೊತ್ತಾಗಿದ್ದಾರೆ. ನಿನ್ನೆ ಸಾಯಂಕಾಲ 3-4 ಗಂಟೆಗೆ ಇದನ್ನ ಪ್ರೋಗ್ರಾಮ್ ಇದು, ಈ ರೂಟಲ್ಲಿ ಹಿಂಗ್ ಹೋಗ್ಬೇಕು. ಓಕೆ, ನಿನ್ನೆ ಬಂದಿದ್ದ ಜನರಲ್ಲಿ ಪಕ್ಷಾತೀತವಾಗಿ ಬಂದಿದ್ರು, ರಾಜಕೀಯದವರು ಬಂದಿದ್ರು, ಮತ್ತೆ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿಗಳು ಅಂದ್ರೆ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ನಮ್ಮ ಹಿತೈಷಿ, ನಮ್ಮ ಸಹೋದರರು. ಇದು ರಾಜಕೀಯ ಪಕ್ಷ ಅಲ್ಲ. ಯಾಕೆ ಬರ್ಬಾರ್ದು? ತಪ್ಪೇನಿದೆ? ಅವ್ರ ಕುಟುಂಬ ಫಂಕ್ಷನ್, ಅವ್ರ ಫ್ಯಾಮಿಲಿ ಫಂಕ್ಷನ್ ಬರ್ತಾರೆ. ತಿಥಿ ಒಂದಿನ ಬರ್ತಾರಲ್ವಾ, ಈಗ ಇರೋದಕ್ಕೆ ಬರ್ತಾರಲ್ವಾ. ಈಗ ನಾನು ಒಂದೇ ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಮುಳಬಾಲ್ ತಾಲೂಕಲ್ಲಿ ಇರೋ ಪ್ರೆಸ್ಗಳಲ್ಲಿ ಫ್ಲೆಕ್ಸಿಡ್ ಮಾಡಿಸ್ತಾರೆ, 4-5 ಅಲ್ವಾ. 4-5 ಹೋಗ್ಬಿಟ್ಟು ಕೇಳಿ, ನೀವು ಫ್ಲೆಕ್ಸಿಡ್ ಕೊಡೋದಕ್ಕೆ ಯಾಕೆ ಇಷ್ಟು ಡಿಮ್ಯಾಂಡ್ ಆಯ್ತು, ನೀವು ಯಾಕೆ ಜನ ವಾಪಸ್ ಕಳಿಸ್ತೀರಿ? ಆಗಲ್ಲ.
ಮುನ್ನೂರಲ್ಲಿ ಹೋಗ್ಬಿಟ್ಟು ಫ್ಲೆಕ್ಸಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ, ಕೋಲಾರಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಡ್ ಬಂದಿದ್ದಾರೆ. ಈ ಬಿಟ್ಟರೆ ಬಿಕೋಟ ಈ ಕಡೆ ಎಲ್ಲ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಏನೋ ಏನೋ ಖುಷಿ. ನಮ್ಮ ಅಣ್ಣಂದು ಏನೋ ಬರ್ತಡೇ ಆಗ್ತಾ ಇದೆ, ನಮ್ಮ ಅಣ್ಣನ ಕಾರ್ಯಕ್ರಮದಲ್ಲಿ ಒಂದು ನಾವು ಧ್ಯಾನ ಹಾಕೋಬೇಕು. ಯಾವುದೇ ಪೊಲಿಟಿಕಲ್ ಲೀಡರ್ ಫೋಟೋ ಇಲ್ಲ ಇದರಲ್ಲಿ, ಎಲ್ಲ ನಮ್ದೇ ಇದೆ. ಯಾವ ಪೊಲಿಟಿಷಿಯನ್ ಫೋಟೋ ಇದ್ರಲ್ಲಿಲ್ಲ, ನಾವು ಹಾಕ್ಲೇಬೇಕು. ಖುಷಿ ಅವ್ರಿಗೆ. ಬಹುಶಃ ಪೊಲಿಟಿಷಿಯನ್ ಫೋಟೋ ಹಾಕ್ಬೇಕು ಅಂತಿದ್ರೆ ಇಷ್ಟು ಹುಮ್ಮಸ್ ಇರ್ತಾ ಇತ್ತು ಇಲ್ಲ ಗೊತ್ತಿಲ್ಲ. ಯಾವ ಪೊಲಿಟಿಷಿಯನ್ ಫೋಟೋ ಹಾಕ್ಬಾರ್ದು ಅಂತ ತೀರ್ಮಾನ ತಗೊಂಡ್ರಲ್ಲ, ಆ ಇದ್ರ ಮೇಲೆ ಇಷ್ಟೊಂದು ಹುಮ್ಮಸ್. ನಾವು ಪೊಲಿಟಿಷಿಯನ್ ಒಬ್ಬರ ಹೆಸರು ಹಾಕಿದ್ರೆ ಬೇಡ, ನಾನು ಸಲ ನಾನು ಡಿಲಿಮಿಟೇಷನ್ ಪಾಸ್ ಆಗಿ ಡಿಲಿಮಿಟೇಷನ್ ಆಗಿ ನಿಮ್ಮ ಅಭಿಮಾನಿಗಳು ಸೇರಿ ನಿಮಗೆ ನೀವೇ ಕಂಟೆಕ್ಟ್ ಮಾಡಬೇಕಂದ್ರೆ ನಿಮ್ಮ ಅಭಿಪ್ರಾಯ ಗೊತ್ತಾಗಿದೆ.